ವಿ ಶಿವಶಂಕರ್ ಅವರು ನಮಗೆ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆ ನಾನು ಮಾತನಾಡ್ತೀನಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಹೋರಾಟಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಎರಡು ಅಂಶಗಳನ್ನ ನಾವಿಲ್ಲಿ ಗುರುತಿಸಲೇಬೇಕು. ಒಂದು, ಸರ್ಕಾರ ಕೈಗೊಂಡಿರುವಂತಹ ಕ್ರಮ, ಇನ್ನೊಂದು ಈ ಹೋರಾಟಕ್ಕೆ ಸಿಕ್ಕಿರುವಂತಹ ಮತ್ತೊಂದು ಸ್ವರೂಪದ ಸಕ್ಸಸ್ ಏನು ಅನ್ನೋದರ ಬಗ್ಗೆಯೂ ಕೂಡ ನಾವು ಗಮನಿಸಲೇಬೇಕಾಗಿರುವಂಥದ್ದು. ಅದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಸರ್ಕಾರದ ವಿರುದ್ಧ ಕನ್ನಡ ಹೋರಾಟಗಾರರ ಯುದ್ಧ, ತಮ್ಮದೇ ನೆಲದಲ್ಲಿ ಅಸ್ಮಿತೆ ಕಾಪಾಡುವ ಸವಾಲು. ಕನ್ನಡ ನಾಡು ನುಡಿ ಜಲದ ವಿಷಯಕ್ಕೆ ಬಂದರೆ ಸದಾ ತಮ್ಮ ತಾಕತ್ತು ಪ್ರದರ್ಶನ ಮಾಡುವ ಕನ್ನಡ ಪರ ಸಂಘಟನೆಗಳಿಗೆ ಈಗ ನಾಮಫಲಕದಲ್ಲಿ ಕನ್ನಡ ಉಳಿಸುವ ಸವಾಲು. ಹೀಗಾಗಿ ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕಿಳಿದಿದ್ದು ಹಲವೆಡೆ ದಾಂಧಲೆಗಳು ನಡೆದಿವೆ. ಇದು ಈಗ ಕನ್ನಡ ಪರ ಹೋರಾಟಗಾರರಿಗೆ ಕಾನೂನು ಸಂಕಷ್ಟ ತಂದೊಡ್ಡಿದೆ. ರಾಜ್ಯದ ಹಲವೆಡೆ ಅಂಗಡಿಗಳ ಮೇಲೆ ಕಲ್ಲು ತೂರಾಟ ನಡೆದಿದ್ದು ಅಪಾರ ಪ್ರಮಾಣದ ಸಾರ್ವಜನಿಕ ಆಸ್ತಿಪಾಸ್ತಿ ನಾಶವಾಗಿದೆ. ಇದು ಸಾರ್ವಜನಿಕರು ವ್ಯಾಪಾರಿಗಳಲ್ಲಿ ಆತಂಕ ಉಂಟು ಮಾಡಿದ್ದು ಬ್ರ್ಯಾಂಡ್ ಬೆಂಗಳೂರಿಗೆ ಕಪ್ಪು ಚುಕ್ಕೆಯಾಗುವ ಆತಂಕ ಎದುರಾಗಿದೆ. ಅಲ್ಲದೆ ಜಾಗತಿಕ ಮಟ್ಟದಲ್ಲಿ ಉದ್ಯಮಿಗಳು ಹೂಡಿಕೆದಾರರಿಗೆ ಬೆಂಗಳೂರು ಅಂದ್ರೆ ನಿರ್ಲಕ್ಷ್ಯ ಭಾವ ಮೂಡುವ ಆತಂಕ ಕೂಡ ಎದುರಾಗಿದೆ. ಯಾರೇ ಆದರೂ ಕೂಡ ಕಾನೂನನ್ನ ಕೈ ತಗೋಬಾರದು ಅಲ್ವಾ? ಶಾಂತಿಯುತವಾದಂತ ಹೋರಾಟ ಮಾಡಬೇಕು, ಪ್ರತಿಭಟನೆ ಮಾಡಬೇಕು. ಅದಕ್ಕೆ ನಮ್ಗೆ ವಿರೋಧ ಇದೆ. ಕಾನೂನು ಕೈ ತಗೊಳ್ಳೋರು ವಿರುದ್ಧ ಮಾಡಿದ್ದೀವಿ. ಕನ್ನಡನ ಉಳಿಸ್ಲಿ ಬೆಳೆಸಲಿ ಹೋರಾಟ ಮಾಡೋರಿಗೆ ನಾವು ಯಾರಿಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬೇಡ ಅಂತ ಹೇಳುವುದಿಲ್ಲ. ಸಾರ್ವಜನಿಕ ಆಸ್ತಿಗಳನ್ನ ಹಾನಿ ಮಾಡಿರುವಂತದ್ದು ಇದೆಯಲ್ಲ, ಅದನ್ನ ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕೂಡ ಕಾನೂನನ್ನ ಕೈ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎದುರಿಸ್ಬಿಟ್ಟು ಅವ್ರಿಗೆಲ್ಲ ಹೊಡೆದು ಅವ್ರವ್ರ ಜವಾಬ್ದಾರಿ ಅವರು ಕಾನೂನು ಕ್ರಮ ಕೈಗೊಳ್ತಾರೆ. ತಮ್ಮದೇ ನೆಲದಲ್ಲಿ ತಮ್ಮತನಕ್ಕಾಗಿ ಹೋರಾಟ, ಕನ್ನಡ ಪರ ಸಂಘಟನೆಗಳ ತಾಕತ್ತು ಪ್ರದರ್ಶನ. ಕರ್ನಾಟಕದಲ್ಲಿ ಕನ್ನಡಿಗರು ಅಂದರೆ ಸದಾ ತಾತ್ಸಾರ ಮನೋಭಾವನೆ. ಅದು ನಮ್ಮನ್ನಾಳುವ ರಾಜಕೀಯ ಪಕ್ಷಗಳೇ ಇರಬಹುದು, ಹೊರ ರಾಜ್ಯಗಳಿಂದ ಬಂದ ಉದ್ಯಮಿಗಳೇ ಇರಬಹುದು. ಸದ್ಯದ ಹೋರಾಟದ ಮೂಲಕ ಕನ್ನಡ ಪರ ಹೋರಾಟಗಾರರ ತಾಕತ್ತು ಪ್ರದರ್ಶನವಾಗಿದೆ. ಕನ್ನಡ ಭಾಷೆಯನ್ನ ಕಡೆಗಣಿಸಿದ್ರೆ ಬೆಲೆ ತೆರಬೇಕಾಗುತ್ತೆ ಅನ್ನೋ ಸಂದೇಶ ರವಾನೆಯಾಗಿದೆ. ಇನ್ನು ಸದ್ಯದ ಹೋರಾಟ ಜಡ್ಡುಗಟ್ಟಿದ ಕನ್ನಡ ಪರ ಹೋರಾಟಕ್ಕೆ ಚುರುಕು ಮುಟ್ಟಿಸಿದಂತಾಗಿದೆ. ಕನ್ನಡಿಗರೆಂದರೆ ಸದಾ ನಿರ್ಲಕ್ಷ್ಯ ಧೋರಣೆ ತಾರು ಖಾಸಗಿ ಕಂಪನಿಗಳ ತಾತ್ಸಾರಕ್ಕೆ ಎಚ್ಚರಿಕೆಯ ಕರೆಗಂಟೆ ನೀಡಿದಂತಾಗಿದೆ. ಅಲ್ಲದೆ ಸ್ಥಳೀಯರ ಮೇಲೆ ಪರಭಾಷಿಕರ ಉಪಟಳಕ್ಕೆ ಕಡಿವಾಣ ಬೀಳುವ ಮುನ್ಸೂಚನೆ ಸಿಕ್ಕಿದೆ. ನಾಡು ನುಡಿ ಬಗ್ಗೆ ತಂಟೆ ಮಾಡಿದ್ರೆ ನಾವು ಸುಮ್ಮನಿರಲ್ಲ ಅನ್ನೋ ಎಚ್ಚರಿಕೆ ರವಾನೆಯಾಗಿದ್ದು ಸ್ಥಳೀಯ ಉದ್ಯಮಗಳಲ್ಲಿ ಸ್ಥಳೀಯರಿಗೆ ಆದ್ಯತೆ ಸಿಗೋ ಬಗ್ಗೆ ಹೊಸ ಕನಸು ಚಿಗುರೊಡೆದಿದೆ. ಅಲ್ಲದೆ ಸರ್ಕಾರಕ್ಕೂ ಕೂಡ ನಾವಿದ್ದೇವೆ ಅನ್ನೋ ಸಂದೇಶ ರವಾನೆಯಾಗಿದೆ. ಒಟ್ಟಾರೆ ಕನ್ನಡಿಗರೆಂದರೆ ಸದಾ ತಾತ್ಸಾರದಿಂದ ನೋಡುವ ಶಕ್ತಿಗಳಿಗೆ ಇಂದಿನ ಹೋರಾಟ ಎಚ್ಚರಿಕೆ ನೀಡಿದಂತಾಗಿದೆ. ಆದರೆ ಈ ಹೋರಾಟ ಕಾನೂನು ಚೌಕಟ್ಟಿನಲ್ಲೇ ಇರಲಿ ಅನ್ನೋದು ನಮ್ಮ ಆಶಯ ಕೂಡ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಸ್, ಇಲ್ಲಿ ಹೋರಾಟದ ಆಶಯಗಳು ಇವೆಲ್ಲ ವಿಚಾರಗಳು ಕೂಡ ಬಹಳ ಮುಖ್ಯ ಆಗಿರುತ್ತೆ. ಮತ್ತು ಹೋರಾಟವನ್ನು ನಡೆಸಿದಾಗ ಸರ್ಕಾರ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆ ಬಂದಾಗ ಹೌದು, ಕಾನೂನಿನ ಚೌಕಟ್ಟನ್ನು ಮೀರಿದಾಗ ಕಾನೂನು ಕ್ರಮ ಕೈಗೊಳ್ಳಬೇಕಾದ ಜವಾಬ್ದಾರಿ ಸರ್ಕಾರದ ಮೇಲಿರುತ್ತೆ. ಆದರೆ ಅಷ್ಟೇ ದೊಡ್ಡ ಜವಾಬ್ದಾರಿ ಸರ್ಕಾರದ ಮೇಲೆ ಇರುವಂಥದ್ದು ಏನು ಗೊತ್ತಾ? ಕರ್ನಾಟಕದಲ್ಲಿ ಕನ್ನಡದ ಬೋರ್ಡ್ ಹಾಕಿ ಅಂತ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗದಂತೆ ನೋಡಿಕೊಳ್ಳುವಂಥದ್ದು ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ. ಸರ್ಕಾರ ಪ್ರತಿ ಬಾರಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂಥದ್ದು ಅಥವಾ ಬೇರೆನೇನೋ ಮಾಡೋದಕ್ಕೆ ಸರ್ಕಾರಕ್ಕೆ ಕಣ್ಣು, ಕಿವಿ, ಮೂಗು, ಬಾಯಿ ಇವುಗಳೆಲ್ಲವೂ ಕೂಡ ಪಂಚೇಂದ್ರಿಯಗಳು ಕೆಲಸ ಮಾಡ್ತಾ ಇದ್ದರೆ ಏನು ನಡೀತಾ ಇದೆ ತನ್ನ ಸುತ್ತಮುತ್ತ ಅನ್ನೋದು ಗೋಚರಿಸ್ತಾ ಇರುತ್ತೆ. ಬೆಂಗಳೂರಿನಲ್ಲಿ ಓಡಾಡುವಂತಹ ಸಚಿವರುಗಳ ಸಂಖ್ಯೆಗೇನು ಕಡಿಮೆ ಇಲ್ಲ. ಎಲ್ಲ ಸಚಿವರು ಕೂಡ ಬೆಂಗಳೂರಿನಲ್ಲಿ ಓಡಾಡ್ತಿರ್ತಾರೆ. ಅವ್ರು ಯಾರಾದರೂ ಒಮ್ಮೆ ತಮ್ಮ ಕಾರ್ನ ಆ ಕಡೆ ಈ ಕಡೆಯಲ್ಲಿ ನೋಡಿದರೆ ಗೋಚರ ಆಗುತ್ತೆ ತಾವೇ ಮಾಡಿರುವ ಕಾನೂನು ಎಷ್ಟರ ಮಟ್ಟಿಗೆ ಜಾರಿ ಆಗ್ತಾ ಇದೆ, ತಮ್ಮ ಸರ್ಕಾರಗಳೇ ಹೊರಡಿಸಿರುವಂತಹ ಸುತ್ತೋಲೆ ಎಷ್ಟರ ಮಟ್ಟಿಗೆ ಜಾರಿ ಆಗ್ತಾ ಇದೆ. ಇದಕ್ಕೆ ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರ ಅನ್ನುವಂತಹ ಒಂದು ಪ್ರಾಧಿಕಾರವೂ ಕೂಡ ಇದೆ. ಪ್ರಾಧಿಕಾರ ಹಾಗಾದರೆ ಇವುಗಳನ್ನೆಲ್ಲವೂ ಕೂಡ ಕೇವಲ ಪ್ರಾಧಿಕಾರದ ವ್ಯಾಪ್ತಿಗೆ ಮಾತ್ರ ಬರಬೇಕಾ? ಬೇರೆನ್ಯಾರು ಮಾಡಬೇಕಾಗಿಲ್ವಾ? ನಾಗರಾಜ್ ಯಾದವ್ ಅವರು ಆವಾಗಲೇ ಒಂದು ಮಾತನ್ನು ಹೇಳಿದರು, ಅಧಿಕಾರಿಗಳು ಮಾಡಬೇಕು. ಅಧಿಕಾರಿಗಳ ಮೇಲೆ ಕಂಟ್ರೋಲ್ ಯಾರಿಗಿರಬೇಕು ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಶಿವಶಂಕರ್ ಅವರೇ, ಇಲ್ಲಿ ಸರ್ಕಾರ ಇವತ್ತು ಅರೆಸ್ಟ್ ಮಾಡಿದೆ, ಹೌದು, ಕಾನೂನು ಮೀರಿ ಹೋಗಿದೆ, ಕಾನೂನನ್ನು ಕೈಗೆತ್ತಿಕೊಂಡಿದ್ದಾರೆ, ಹೀಗಾಗಿ ಅವೆಲ್ಲ ಹಾಳುಗೆಡವಿದ್ದಾರೆ, ತಪ್ಪೋದು. ಆ ಕಾರಣಕ್ಕೆ ಕಾನೂನು ಕ್ರಮವನ್ನು ತೆಗೆದುಕೊಳ್ತೀವಿ, FIR ಆಗಿದೆ, ಇವೆಲ್ಲವೂ ಕೂಡ ಆಗ್ತಾ ಇದೆ, ನಿಜ. ಆದರೆ ಇಂಥ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು ಯಾರು? ಈ ಸರ್ಕಾರಕ್ಕೆ ಹಾಗಾದರೆ ಬೋರ್ಡ್ಗಳು ಹೆಂಗಿದಾವೆ ಅನ್ನೋಂಥದ್ದು ಕೂಡ ಗೋಚರ ಆಗದೇ ಇರುವಂಥ ಸ್ಥಿತಿ ಇದೆಯಾ? ಬೋರ್ಡ್ ಕೊಡೋದಕ್ಕೆ, ಇವಕ್ಕೆ ಲೈಸೆನ್ಸ್ ಕೊಡೋದಕ್ಕೆ, ಇದಕ್ಕೆಲ್ಲದಕ್ಕೂ ಕೂಡ ಅಧಿಕಾರಿಗಳಿದ್ದಾರೆ ನಮ್ಮಲ್ಲಿ. ಯಾರೂ ಏಕಾಏಕಿಯಾಗಿ ಯಾವುದನ್ನು ಹಾಕೊಳ್ಳೋಕ್ಕಾಗಲ್ಲ ನಮ್ಮಲ್ಲಿ. ಇಷ್ಟೆಲ್ಲ ವ್ಯವಸ್ಥೆ ಇದ್ದೂ ಕೂಡ ಹಿಂಗೆ ಇರುತ್ತೆ ಅಂತ ಹೇಳಿದರೆ ಸರ್ಕಾರಗಳು ಕಾನೂನನ್ನು ಮಾಡೋದಕ್ಕಿಂತ ಮಾಡದೇ ಇರೋದು ಒಳ್ಳೇದಲ್ವಾ? ಪೇಪರಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಕಾನೂನು ಬೇಕಾ ಅಂತ. ಇಲ್ಲಿ ಹರಿಪ್ರಸಾದ್,
ಈ ನಮ್ಮ ಸಿದ್ದರಾಮಯ್ಯ ಅವರ ವಿಚಾರ, ಅವರ ನಾಯಕತ್ವ ಅಂತ ಬಂದಾಗ ಅವ್ರಿಗೆ ಹಲವಾರು ಮುಖಗಳಿವೆ. ಒಂದು ಅಹಿಂದ ನಾಯಕ ಅಂತ, ಒಂದು ಸಮಾಜವಾದಿ ನಾಯಕ ಅಂತ, ಇನ್ನೊಂದು ಪ್ರೋ ಮೈನಾರಿಟಿ ನಾಯಕ ಅಂತಿದೆ. ಅದ್ರ ಜೊತೆಗೆ ನಾವು ಮರಿಬಾರ್ದಂತದ್ದು ಒಂದು ಏನಂತಂದ್ರೆ ಅವರು ಕನ್ನಡ ಪರ ನಾಯಕ ಕೂಡ. ಹೇಗೆ ಅಂದ್ರೆ ಈ ಕನ್ನಡ ಕಾವಲು ಸಮಿತಿ ಅಂತ ಕರ್ನಾಟಕದಲ್ಲಿ ಕನ್ನಡದ ರಕ್ಷಣೆ ಆಗ್ಬೇಕು ಅನ್ನುವಂತ ಒಂದು ಆಶಯ ಬಂದಾಗ ಜನತಾ ಪಾರ್ಟಿ ಇದು ಅಧಿಕಾರದಲ್ಲಿರುವಾಗ ಅವರು ಮೊದಲನೇ ಸಾರಿ MLA ಆಗಿದ್ರು. ರಾಮಕೃಷ್ಣ ಹೆಗಡೆ ಅವರು CM ಆಗಿದ್ದಾಗ ಒಂದು ಕನ್ನಡ ಕಾವಲು ಸಮಿತಿ ಅಂತ ಮಾಡಿದ್ರು. ಆ ಕನ್ನಡ ಕಾವಲು ಸಮಿತಿಗೆ ಮೊದಲನೇ ಅಧ್ಯಕ್ಷ ಸಿದ್ದರಾಮಯ್ಯ. ಆ ಕನ್ನಡ ಕಾವಲು ಸಮಿತಿನ ಇವತ್ತು ನೀವು ಹೇಳ್ತಾ ಇರುವಂತಹ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಅದು ಸ್ವರೂಪವನ್ನು ಪಡ್ಕೊಂಡಿರೋದು. ಸೊ ಅಂದ್ರೆ ಅಲ್ಲಿ ಸಿದ್ದರಾಮಯ್ಯ ಅವರ ಕನ್ನಡದ ಪರ ಕಾಳಜಿ ಇದೆಯಲ್ಲ, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಅದ್ರ ಜೊತೆಗೆ ಇವತ್ತು ಆಗಿರೋದು ಏನು ಅಂತ ನಾವು ನೋಡ್ಬೇಕು. ಏನು ಅಂತಂದ್ರೆ ಸಿದ್ದರಾಮಯ್ಯ ಅವರು ಪ್ರೀವಿಯಸ್ ಟರ್ಮ್ ಬಿಟ್ವೀನ್ 2013 and 18 ಇತ್ತಲ್ಲ ಅವ್ರದ್ದು ಅಧಿಕಾರ, ಅವಾಗ 2018 ಅಲ್ಲಿ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಆ ಸುತ್ತೋಲೆನಲ್ಲಿ ಏನಿದೆ ಅಂದ್ರೆ ಕನ್ನಡ ನಾಮಫಲಕಗಳು, ಎಲ್ಲಾ ಅಂಗಡಿ ಮುಂಗಟ್ಟುಗಳ ನಾಮಫಲಕಗಳು 60% ಕನ್ನಡದಲ್ಲಿರ್ಬೇಕು, 40% ಇತರ ಭಾಷೆ ಅಂತ. ಅದಾದ್ಮೇಲೆ ಬಿಜೆಪಿ ಬಂತು. ಬಿಜೆಪಿ ಸರ್ಕಾರ ಬಂದ ಮೇಲೆ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಕಾಯ್ದೆ 2022 ಅಂದ್ರೆ ನಾವು ಒಂದು ಅಪ್ರಿಶಿಯೇಟ್ ಮಾಡ್ಬೇಕು. ಬಿಜೆಪಿಗೂ ಕೂಡ ಬಿಜೆಪಿಯ ಕ್ರಮವನ್ನು ಕೂಡ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಅವರು ಸುನಿಲ್ ಕುಮಾರ್ ಅವರು ಮುತುವರ್ಜಿ ವಹಿಸಿ ಈ ತರದೊಂದು ಕಾಯ್ದೆಯನ್ನ ತಗೊಂಡ್ ಬಂದ್ರು. ಆ ಕಾಯ್ದೆಯಲ್ಲಿ ಏನಾಯ್ತು ಅಂದ್ರೆ ಅದನ್ನ ಮಾಡುವಾಗ ಅದು ಈ 60-40 ಹೋಗಿ 50-50 ಆಗ್ಬಿಡುತ್ತೆ. ಅಂದ್ರೆ 50-50 ಆಗಿದೆ ಅದು. ಆದ್ರೆ ಅಟ್ ದಿ ಸೇಮ್ ಟೈಮ್ ಬಿಜೆಪಿ ಸರ್ಕಾರಕ್ಕೆ ಒಂದು ಕಾಳಜಿ ಇದ್ದಿದ್ರಿಂದಾನೇ ಆ ತರದ ಒಂದು ಕಾಯ್ದೆ ಬಂದಿರೋದು. ಆ ಕಾಯ್ದೆ ಎಲ್ಲ ಎನಾಕ್ಟ್ ಆಯ್ತು, ಆದ್ರೆ ಆ ಕಾಯ್ದೆ ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಯಾಕೆ ಅಂದ್ರೆ ಲಾಸ್ಟ್ ಸ್ಟೆಪ್ ಒಂದು ಬಾಕಿ ಉಳ್ಕೊಂಡಿದೆ. ಅದೇಂದ್ರೆ ಗೆಜೆಟ್ ನೋಟಿಫಿಕೇಶನ್ ಆಗ್ಬೇಕು. ರೂಲ್ಸ್ ಫ್ರೇಮ್ ಆಗ್ಬೇಕಾಯ್ತು, ರೂಲ್ಸ್ ಫ್ರೇಮ್ ಆಗಿದೆ. ಈಗ ಗೆಜೆಟ್ ನೋಟಿಫಿಕೇಶನ್ ಆದ್ರೆ ಅದು ಕಾಯ್ದೆ ಆಗ್ತದೆ. ಆ ಕಾಯ್ದೆ ಆಗುವಾಗ ಇವರು ನೋಡಿದ್ರು ಈಗಿನ ಸರ್ಕಾರ, ಇದೇನಿದು ನಾವು 60-40 ಅಂತ ಇದ್ದಿದ್ದು 50-50 ಅಂತ ಆಗ್ಬಿಟ್ಟಿದೆಯಲ್ಲ, 50% ಕನ್ನಡ 50% ಇತರ ಭಾಷೆ ಅಂತ, ಇದಕ್ಕೊಂದು ಅಮೆಂಡ್ಮೆಂಟ್ ತರಬೇಕು ಅಂತ ಆಯ್ತು. ಈಗ ಅಮೆಂಡ್ಮೆಂಟ್ ತರಬೇಕಾಗಿದ್ರೆ ಅಂದ್ರೆ 50-50 ಅಂತ ಇರೋದು 60-40 ಅಂತ ಹಾಗೆ ಅಮೆಂಡ್ಮೆಂಟ್ ತರಬೇಕಾಗಿದ್ರೆ ಈಗ ಫೆಬ್ರವರಿ ನಲ್ಲಿ ಸೆಷನ್ ಬರುತ್ತೆ, ಅಲ್ಲಿವರೆಗೂ ಕಾಯ್ಬೇಕು. ಅದಕ್ಕೆ ಇವತ್ತು ಚೀಫ್ ಮಿನಿಸ್ಟರ್ ಅವ್ರು ಏನ್ ಮಾಡಿದ್ದಾರೆ, ಇದನ್ನ ಆರ್ಡಿನೆನ್ಸ್ ಮೂಲಕ ಅಂದ್ರೆ ಒಂದು ಸುಗ್ರೀವಾಜ್ಞೆ ಮೂಲಕ ಇದನ್ನ ಸರಿ ಮಾಡೋಣ, ಅಂದ್ರೆ 60-40 ಬರ್ಸೋಣ ಅಂತ. ಅದ್ರ ಜೊತೆಗೆ ಮೊನ್ನೆ BBMP-ನವರು ಏನ್ ಮಾಡಿದ್ದಾರೆ, ಒಂದು ಸುತ್ತೋಲೆ ಹೊರಡಿಸಿ ಎಲ್ಲಾ ವರ್ತಕರು, ಎಲ್ಲಾ ಅಂಗಡಿ ಮಾಲೀಕರು ಮತ್ತೆ ಎಲ್ಲಾ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಮಾಲೀಕರಿಗೆ ಸೂಚನೆ ಕೊಟ್ಟಿದ್ದಾರೆ, ನೀವು ಫೆಬ್ರವರಿ 28ನೇ ತಾರೀಕು ಒಳಗಡೆ ಈ ಒಂದು ನಾಮಫಲಕಗಳನ್ನ ಮಾರ್ಪಡಿಸಬೇಕು ಅಂತ. ಅದಕ್ಕೆ ಯಾರು ತಕರಾರು ಮಾಡಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕು. ಈಗ ಫೆಬ್ರವರಿ 28ನೇ ತಾರೀಕು ಒಳಗಡೆ ನಾವೆಲ್ಲರೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಕರ್ನಾಟಕ ರಕ್ಷಣಾ ವೇದಿಕೆಯವರು ಅಷ್ಟೇ, ಅವ್ರ ಬಗ್ಗೆ ನಮ್ಗೆ ಅವರ ಕನ್ನಡ ಪರ ಕಾಳಜಿ ಬಗ್ಗೆ ಯಾವ್ದು ತಕರಾರಿಲ್ಲ. ಆದ್ರೆ ಇವ್ರು ಫೆಬ್ರವರಿ 28ನೇ ತಾರೀಕು ಕಾಯ್ಬೇಕಲ್ವಾ? ಅವಾಗ ಏನಾದ್ರು ಅಲ್ಲಿ ಈ ಕಾನೂನು ಅಂದ್ರೆ ಈ ನಾಮಫಲಕಗಳು ಮಾರ್ಪಾಟ ಆಗಿಲ್ಲ ಅಂದ್ರೆ ಅವಾಗ ಇವರು ಪ್ರತಿಭಟನೆ ಮಾಡೋದು ಒಂದು ಸೂಕ್ತ. ಆದ್ರೆ ನಿನ್ನೆ ಇವ್ರು ಮಾಡಿದ್ದೇನಂದ್ರೆ ಆ ಫೆಬ್ರವರಿ 28ನೇ ತಾರೀಕಿನ ಡೆಡ್ ಲೈನ್ ಬಗ್ಗೆ ನಾವು ಒಂದು ಅರಿವನ್ನು ಮೂಡಿಸ್ತೀವಿ ಅನ್ನುವಂತ ಅಭಿಯಾನ ಮಾಡಕ್ ಹೋಗಿ ಗಲಾಟೆ ಆಗಿದೆ. ಒಂದು ಇದು ಕರ್ನಾಟಕ ರಕ್ಷಣಾ ವೇದಿಕೆನವರು ಇದನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನಾವು ಕನ್ಸ್ಟ್ರಕ್ಟಿವ್ ಆಗಿ ಹೋಗ್ಬೇಕು. ಕನ್ನಡವನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಕನ್ನಡಿಗರು, ಕರ್ನಾಟಕ ಮತ್ತೆ ಕನ್ನಡ ಏನಿದೆ ಅದರ ಒಂದು ಏನು ಘನತೆನೂ ಉಳಿಬೇಕು, ಮತ್ತೆ ಅದು ಸರಿಯಾದಂತ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗುವ ತರ ನೋಡ್ಕೋಬೇಕು. ಹಾಗಾದ್ರೆ ಫೆಬ್ರವರಿ 28ನೇ ತಾರೀಕುವರೆಗೂ ಸಂಯಮದಿಂದ ಕಾಯ್ಬೇಕಾಗಿರೋದು ನಮ್ಮ ಕರ್ತವ್ಯ. ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಅರ್ಥ ಮಾಡ್ಕೋಬೇಕು. ಎರಡನೇದೇನಂತಂದ್ರೆ ನಾಮಫಲಕಗಳಲ್ಲಿ ಕನ್ನಡ ಬರೋದು ಒಂದು ಸಾಂಕೇತಿಕ ಅಷ್ಟನೇ, ಆದರೆ ಕನ್ನಡ ಮತ್ತೆ ಕನ್ನಡಿಗರ ಸಮಸ್ಯೆ ಬಹಳ ದೊಡ್ಡದಿದೆ. ಫಾರ್ ಎಕ್ಸಾಂಪಲ್ ಈ ಉದ್ಯೋಗಗಳಲ್ಲಿ ಅಂದ್ರೆ ನೀವು ಹೇಳ್ತಾ ಇದ್ರಿ, ಅದನ್ನ ಮೆನ್ಷನ್ ಮಾಡಿದ್ರಿ. ಈಗ ಕೇಂದ್ರ ಸರ್ಕಾರದ ಉದ್ಯೋಗಗಳು, UPSC ಎಕ್ಸಾಮ್ಸ್, ಆಮೇಲೆ ಬ್ಯಾಂಕಿಂಗ್ ಎಕ್ಸಾಮ್ಸ್, RRB ಎಕ್ಸಾಮ್ಸ್, ರೈಲ್ವೆ ಎಕ್ಸಾಮ್ಸ್ ಎಲ್ಲದರಲ್ಲೂ ಕೂಡ ಹಿಂದಿಯವರು ಅಂದ್ರೆ ನಾರ್ತ್ ಕರ್ನಾಟಕದವರು ನಮ್ಮ ಜನಗಳ ಆಪರ್ಚುನಿಟಿನ ಕಿತ್ಕೊಳ್ತಾ ಇದ್ದಾರೆ. ಈವನ್ RRB ನಲ್ಲಿ ಅಂದ್ರೆ ಗ್ರಾಮೀಣ ಬ್ಯಾಂಕ್ಗಳಿದೆಯಲ್ಲ, ಆ ಗ್ರಾಮೀಣ ಬ್ಯಾಂಕ್ಗಳ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ಗಳಲ್ಲೂ ಕೂಡ ಹಿಂದಿಯವರು ಅಂದ್ರೆ ಬಿಹಾರಿಗಳು, ಉತ್ತರ ಪ್ರದೇಶದವರು ಬಂದು ನಮ್ಮ ಕ್ಲರಿಕಲ್ ಜಾಬ್ಗಳು ಮತ್ತೇನಂದ್ರೆ ಕ್ಯಾಶಿಯರ್ ಜಾಬ್ಗಳನ್ನ ಇಟ್ಕೊಂಡು ಕೂತಿದ್ದಾರೆ. ಕನ್ನಡದವ್ರು ಹೋದ್ರೆ ಅವರು ಕನ್ನಡದಲ್ಲಿ ಮಾತಾಡ್ತಾ ಇಲ್ಲ, ಹಿಂದಿನಲ್ಲಿ ಉತ್ತರ ಕೊಡ್ಬೇಕು. ನಮ್ಮವರು, ನಮ್ಮ ಹಳ್ಳಿಗರು ಅದು ಜನ್ಧನ್ ಅಕೌಂಟ್ ಇಟ್ಕೊಂಡಿರೋರು ಇದ್ದಾರೆ, ಆಮೇಲೆ ಕೃಷಿ ಅಕೌಂಟ್ಗಳನ್ನ ಇಟ್ಕೊಂಡಿರೋರು ಇದ್ದಾರೆ. ಅವ್ರು ಹೋದ್ರೆ ಅವ್ರ ಜೊತೆ ಮಾತಾಡ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ನಮ್ಮ ಹಳ್ಳಿಗರು ಹಿಂದಿ ಕಲಿಬೇಕಾದ ಪರಿಸ್ಥಿತಿ ಇದೆ. ಇದನ್ನ ಚೇಂಜ್ ಮಾಡೋದಕ್ಕೆ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಒಂದು ಆಂದೋಲನ ರೂಪಿಸ್ಬೇಕು. ಕರ್ನಾಟಕ ರಕ್ಷಣಾ ವೇದಿಕೆನೇ ಆಗ್ಲಿ, ಯಾವುದೇ ಸಂಘಟನೆ ಆಗ್ಲಿ, ಆಮೇಲೆ ಸಿದ್ದರಾಮಯ್ಯ ಅಂತ ಒಬ್ಬ ಕನ್ನಡ ಪರ
ಒಂದು ಕಾಳಜಿ ಇರುವಂತ ಮುಖ್ಯಮಂತ್ರಿ ಆಗಿರುವಾಗ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಏರಿ ಮಾರ್ಪಾಟ್ ಮಾಡಿಸ್ಬೇಕಾಗಿರೋದು ಇದು. ಈ ತರದೊಂದು ಸಂರಚನಾತ್ಮಕವಾದಂತಹ ಅಂದ್ರೆ ಒಂದು ಕನ್ಸ್ಟ್ರಕ್ಟಿವ್ ಆದಂತಹ ಕೆಲಸ ಆಗ್ಬೇಕಾಗಿರೋದು. ಅದನ್ನ ತಮಿಳುನಾಡವ್ರು ನಿಜ. ಶಿವಶಂಕರ್ ಅವರು ಮಾತಾಡ್ತೀನಿ. ಆನಂದ್ ಅವರೇ, ಎಷ್ಟು ಮಟ್ಟಿಗೆ, ಯಾಕಂದ್ರೆ ಇಲ್ಲಿ ಕನ್ನಡದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಕನ್ನಡದ ಒಂದು ಫಸ್ಟ್ ಆಫ್ ಆಲ್ ಈ ಬೋರ್ಡ್ಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಕಾನೂನು ಚೌಕಟ್ಟಿನ ಮೂಲಕವಾಗಿ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ನಮ್ಮ ಕರ್ನಾಟಕದಲ್ಲಿ ಅದು ಕಡ್ಡಾಯವಾಗಿ ಆಗಲೇಬೇಕಾಗಿದೆ. ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಅರೆ ಎಲ್ಲವನ್ನೂ ಕೂಡ ನಾವು ಕಾನೂನು ಮೂಲಕವಾಗಿ ರೂಪಿಸಬೇಕನ್ನೋ ಅನಿವಾರ್ಯತೆ ಒಳಗಡೆ ಇವತ್ತು ಇವೆಲ್ಲವೂ ಕೂಡ ನಡೆದಿರ್ತವೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ರಕ್ಷಣಾ ವೇದಿಕೆಯವರು ಕೂಡ ಸ್ವಲ್ಪ ಕಾದು ಇದನ್ನು ಮಾಡಬೇಕಾಗಿತ್ತ ಅನ್ನುವಂಥ ಪ್ರಶ್ನೆಯೂ ಕೂಡ ಬರುತ್ತೆ. ಜೊತೆಗೆ ಕನ್ನಡದ ನೀವು ಈ ಗ್ರಾಹಕರ ಕನ್ನಡವನ್ನು ಒಂದು ಗ್ರಾಹಕರ ನಡುವೆ ಕನ್ನಡವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಮತ್ತು ಗ್ರಾಹಕ ಸ್ನೇಹಿಯಾಗಿ ಹೆಂಗೆ ಕಂಪನಿಗಳು ಕೆಲಸ ಮಾಡಬೇಕು ಅನ್ನೋದರಲ್ಲಿ ತುಂಬ ವ್ಯಾಪಕವಾದಂಥ ಹೋರಾಟವನ್ನು ನಡೆಸ್ತಾ ಇರುವಂಥವ್ರು ತಾವು. ಎಷ್ಟರ ಮಟ್ಟಿಗೆ ಈ ವಿಚಾರದಲ್ಲಿ ಸವಾಲುಗಳಿದ್ದಾವೆ ಅಂತ? ಇಲ್ಲ, ಕನ್ನಡಿಗರ ಸಮಸ್ಯೆಗಳು ಒಂದೆರಡಲ್ಲ, ನಮ್ಗೆ ಬಹಳಷ್ಟು ಸಮಸ್ಯೆಗಳಿದೆ, ಬೇರೆ ಬೇರೆ ಸಮಸ್ಯೆಗಳಿದೆ. ಒಂದು ಸಮಸ್ಯೆಗೆ ನಾನು ಧ್ವನಿ ಎತ್ತಿದಾಗ ಇದಕ್ಕಿಂತ ಮುಖ್ಯವಾದ ಅದು ಅದ್ರ ಬಗ್ಗೆ ಧ್ವನಿ ಎತ್ತಿ ಅಂತ ಮಾತಾಡೋದು ಅವರ ಏನಂತಂದರೆ ಯಾವುದು ಸ್ಪಂದನೆ ಇಲ್ಲದೆ ಇರೋವಂಥ ಮನಸ್ಥಿತಿನ ತೋರಿಸುತ್ತೆ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ನಾವು ಶಾಲೆಗಳಲ್ಲಿ ಕರ್ನಾಟಕ ಸರ್ಕಾರ ಶಾಲೆಗಳಲ್ಲಿ ಕನ್ನಡ ತಗೊಂಬರ್ಬೇಕು ಪಠ್ಯವಾಗಿ ಅಂತಂದರೆ ಕೋರ್ಟಲ್ಲಿ ಹೇಳ್ತಾರೆ ನೀವು ಕನ್ನಡ ಉಳ್ಸೋಕೆ ಇದಾನ ದಾರಿ ಇರೋದು, ನಿಮಗೆ ಬೇರೆ ಮಾಡ್ಕೊಳ್ಳಿ ಅನ್ನತ್ತೆ. ನೀವು ನಾಮಫಲಕಕ್ಕೆ ತೊಗೊಂಬರ್ಬೇಕು ಅಂದಾಗ ಇವ್ರು ಹೇಳ್ತಾ ಇದ್ದಲ್ಲ, ಕಾನೂನು ಮುಖಾಂತರ ಇದ್ದಾಗ ಇವ್ರು ಕಾನೂನು ಕೈಗೆ ತೊಗೋಬಾರ್ದು ಅಂತ. ಸರಿ, ನಾನು ಒಂದು ಪ್ರಶ್ನೆ ಹೇಳ್ತೀನಿ. ಕಾನೂನು ಮುಖಾಂತರ ಇವರು ಏನು ಹೋರಾಟ ಮಾಡಿದ್ರು ಅದನ್ನು ಸಮರ್ಥನೆ ಮಾಡ್ತಿಲ್ವೋ ಅದು ಪಕ್ಕಕ್ಕಿಡೋಣ. ಇದುವರೆಗೆ ಯಾವುದೇ ರಾಜಕೀಯ ಪಕ್ಷ ಆಗಲಿ ಕಾನೂನು ಮುರಿದು ಹೋರಾಟ ಮಾಡಿಲ್ವಾ? ಸದನದಲ್ಲಿ ಬೀದಿಗೆ ಇದು ಏನೋ ಬಾವಿಗೆ ಬಂದು ಕೂತ್ಕೊಳ್ಳಲ್ವಾ ಕಾನೂನು ಪ್ರಕಾರನ? ಅಥವಾ ಯಾವುದೋ ಪಾದಯಾತ್ರೆ ಮಾಡ್ತೀವಿ, ಮೇಕೆದಾಟು ಪಾದಯಾತ್ರೆ ಮಾಡ್ತೀನಿ, ಕಾನೂನು ಭಂಗ ಮಾಡಿಲ್ವಾ? ಅಥವಾ ಇನ್ನೊಂದು ತೀರಾ ಈ ದೇಶದಲ್ಲಾಗಿರೋ ಕಾನೂನು ಭಂಗಗಳು ಬೇಕಾದಷ್ಟಿದೆ. ಅದು ಕಾನೂನು ಭಂಗನ ಸಮರ್ಥನೆ ಮಾಡಲ್ಲ. ಯಾಕಂಥ ಪರಿಸ್ಥಿತಿ ಬರ್ತಿದೆ ಅನ್ನೋದನ್ನ ಯೋಚನೆ ಮಾಡಬೇಕು. ನೀವು ಪ್ರತಿಭಟನೆ ಮಾಡಿ ಅದು ಸ್ವಾತಂತ್ರ್ಯ ಉದ್ಯಾನದಲ್ಲಿ ಕೂತ್ಕೊಳ್ಳಿ, ನಾವು ಆ ರೋಡಲ್ಲೇ ಓಡಾಡಲ್ಲ, ನೀವು ಕೂತ್ಕೊಂಡು ಸಾಯಿರಿ ಅಂತಂದರೆ ಅದಕ್ಕೆ ಏನು ಫಲ ಇದೆ? ನಾ ಪ್ರತಿಭಟನೆ ಮಾಡಿದವನಿಗೆ ಅಲ್ಲಿಗೆ ಹೋಗಿ ಸಂಬಂಧಪಟ್ಟವನು ಅದಕ್ಕೆ ಪರಿಹರಿಸೋ ತನಕ ಅವನ ಜವಾಬ್ದಾರಿ, ಇಲ್ಲದೆ ಪ್ರತಿಭಟನೆಗೆ ಏನು ಬೆಲೆ? ಹಾಗಾದಾಗ ಜನನ್ನ ಇದು ಕೆರಳಿಸೋವಂಥದ್ದು. ಆದರೆ ಇವತ್ತಿನ ದಿನ ಏನಾಗಿದೆ, ನನ್ನ ಪ್ರಕಾರ ಇವತ್ತಿನ ದಿನ ಏನು ಕಾನೂನಿನ ಹೋರಾಟ ಆಗಿದೆ ಅದಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ನಿಜವಾಗ್ಲೂ ಇದು ಪ್ರತಿಕ್ರಿಯಾತ್ಮಕ. ಯಾಕೆಂದರೆ ಅವ್ರಿಗೆ ಸರಿ ಇರಲಿಲ್ಲ, ಸುಗ್ರೀವಾಜ್ಞೆ ಮಾಡ್ಬೇಕಂದ್ರೆ ಯಾವಾಗಲೂ ಮಾಡಬೇಕಾಗಿತ್ತು, ಅಥವಾ ಬೆಳಗಾವಿ ಸೆಷನ್ ಇತ್ತು ಆವಾಗಲೂ ಮಾಡ್ಬೋದಾಗಿತ್ತು. ಈ ರಕ್ಷಣಾ ವೇದಿಕೆಯವರು ಅವ್ರ ಬಲಿದಾನ ಆಗಬೇಕು, ಆಮೇಲೆ ನಾವು ಎತ್ತೆತ್ಕೋತೀವಿ ಅನ್ನೋದಾದರೆ ಬಹುಶಃ ರಕ್ಷಣಾ ವೇದಿಕೆಯವರು ನಾವು ಹೆಮ್ಮೆ ಪಟ್ಕೋತೀವಿ, ನಮ್ಮ ಬಲಿದಾನ ಆಗಲಿ ಅನ್ಬೋದು. ಯಾಕೆ ಅಂತ ಹೇಳಿದಾಗ, ಆದರೆ ಇದು ಸಮಾಜಕ್ಕೂ ಕೂಡ ಸರಿಯಾದ ಸಂದೇಶ ಅಲ್ಲ. ಯಾಕೆ ಯಾರಾದರೂ ಬೀದಿಗೆ ಬಂದು ಹೋರಾಟ ಮಾಡುವಂಥ ಪರಿಸ್ಥಿತಿನ ಇಟ್ಕೋಬೇಕು ನಾವು? ಯಾಕಂತ ದುಸ್ಥಿತಿ ಕನ್ನಡಿಗರು ಬರಬೇಕು? ಇದನ್ನ ನಾವು ಮೂಲವಾಗಿ ಆಲೋಚನೆ ಮಾಡಬೇಕಾಗತ್ತೆ. ಮುಖ್ಯವಾಗಿ ಒಂದು ನಿಮಿಷ, ಇವರು ಬ್ಯಾಂಕಿಂಗ್ ಬಗ್ಗೆ ಹೇಳಿದ್ರು, ಆ ಸಮಸ್ಯೆ ಬಗೆಹರಿಸಿ. ಬ್ಯಾಂಕಿಂಗ್ ನೇಮಕಾತಿ ವಿರುದ್ಧ 2007 ಕರ್ನಾಟಕ ರಕ್ಷಣಾ ವೇದಿಕೆಯವರು ಹೋರಾಟ ಮಾಡಿದ್ದಾರೆ. ಅವತ್ತಿನ ದಿನ ಹಿಂದಿನಲ್ಲಿ ಪರೀಕ್ಷೆ ಮಾಡೋದು, ಪುಕ್ಸಟ್ಟೆ ರೈಲು ಹಾಕ್ಕೊಂಡು ಇಲ್ಲಿಗೆ ಜನಗಳನ್ನ ಕಳಿಸಿ ಅವರೇ ಹಿಂದಿನಲ್ಲಿ ಪರೀಕ್ಷೆ ಬರೆದು ಅವರೇ ನೇಮಕ ಆಗೋಂಗೆ 3700 ಒಂದು ಹುದ್ದೆ, 4700 ಒಂದು ಹುದ್ದೆಗಳಿಗೆ ಡಿ ದರ್ಜೆದು ಅವಾಗ ಹೋರಾಟ ಮಾಡಿದ್ದಾರೆ. ಬ್ಯಾಂಕಿಂಗಲ್ಲಿ ಮಾಡ್ತಿದ್ದಾರೆ. ಯಾವತ್ತು ಗ್ರಾಮೀಣ ಬ್ಯಾಂಕಲ್ಲಿರೋ ನೇಮಕಾತಿ ಬಿಡಿ, RRB ಬಗ್ಗೆ ಇವಾಗ ಭಾರತೀಯ ಜನತಾ ಪಕ್ಷದವರು ನಾವು ಕನ್ನಡ ಪರ ಅಂತ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನವ್ರು ನಾವು ಕನ್ನಡ ಪರ ಅಂತ ಹೇಳ್ತಿದ್ದಾರೆ. RRB ನೇಮಕಾತಿ, ರೂರಲ್ ಬ್ಯಾಂಕ್ ನೇಮಕಾತಿನ 2014ರಿಂದ ಶಿಥಿಲಗೊಳಿಸ್ಕೊಂಡು ಬಂದು ಬೇರೆ ಭಾಷೆಯವರು ಬರೋಕ್ಕೆ ಅವಕಾಶನೇ ಇರಲಿಲ್ಲ. 10ನೇ ತರಗತಿ ತನಕ ಕನ್ನಡ ಅನ್ನೋದಿದ್ರು, ಸ್ಥಳೀಯರಿಗೆ ಇದ್ದದ್ದನ್ನು ಶಿಥಿಲ ಮಾಡ್ಕೊಂಡ್ಬಂದವ್ರು ಯಾರು 2017 ತನಕ? ಇದು ಪ್ರಶ್ನೆ ಇದೆ. ಅದೇ ಥರ ನಾವು ಹಿಂದಿ ಹೇರಿಕೆ ಮಾಡೇ ಇಲ್ಲ ಅಂದರೆ ಹಿಂದಿ ಹೇರಿಕೆ ಪಿತಾಮಹ ಯಾರು? ನಾವು ಗಾಂಧೀಜಿ ತಾತನ ಕಾಲಕ್ಕೂ ಹೋಗ್ಬೇಕಾಗತ್ತೆ. ನಮಗೆ ಬೇಕಾಗಿರೋದೇನು, ನಮ್ಮ ನಾಡಿನ ಕನ್ನಡ ನಾಡಿನಲ್ಲಿ ಕನ್ನಡ ಸಾರ್ವಭೌಮ ಆಗೋದಕ್ಕೆ ಬಿಡಿ. ಎಕ್ಸಾಕ್ಟ್ಲಿ. ಇಲ್ಲಿ ಚಂದ್ರಶೇಖರ್ ಅವರೇ ನೋಡಿ, ಕನ್ನಡ ಹೋರಾಟಗಾರರಾಗಲೇ ಹೋರಾಟ ಮಾಡ್ತೀವಿ ಅಂತ ಸೂಚನೆಗಳನ್ನು ಕೊಡ್ತಾ ಇದ್ರು. ನಿಜವಾಗ್ಲೂ ಸರ್ಕಾರಕ್ಕೆ ಸಂವೇದನೆ ಇದ್ದಿದ್ರೆ ಸಿದ್ದರಾಮಯ್ಯನವರು ಆವಾಗಲೇ ಮಾತಾಡ್ಬೋದಾಗಿತ್ತು. ಇವತ್ತು ಸರ್ಕಾರ ಮಾಡೋದು ತಪ್ಪು ಅಂತೇಳಿ ನಾಗರಾಜ್ ಯಾದವ್ ಕಾಂಗ್ರೆಸ್ನ ವಕ್ತಾರರಿಗೆ ಅನಿಸ್ತಾ ಇದೆ, ಆದರೆ ಈ ಬಂಡ ಸರ್ಕಾರಕ್ಕೆ ಅನಿಸ್ಲಿಲ್ಲ ಇದು. ನೋಡಿ, ಕಾವೇರಿ ವಿಚಾರದಲ್ಲಿ, ಬರ ಪರಿಹಾರ ವಿಚಾರದಲ್ಲಿ, ವಿದ್ಯುತ್ತಿನ ವಿಚಾರದೊಳಗಡೆಗೆ ರೈತರ ಬಾಳಿಗೆ ಬೆಂಕಿ ಇಟ್ರು, ರೈತರುಗಳ ಬೆಂಕಿ ಇಟ್ರು. ಇವತ್ತು ಕನ್ನಡದ ವಿಚಾರದಲ್ಲಿ ಕನ್ನಡಿಗರ ಹೋರಾಟಗಾರರ ಬಾಳಿಗೆ ಬೆಂಕಿ ಇಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇವರಿಗೆ ಸಂವೇದನೆ, ನಿಜವಾಗ್ಲೂ ಸಂವೇದನೆ ಇದೆ. ಹೇಳ್ತೀನಲ್ಲ, ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ ಯಾವ ಮನೆಗೆ ಬೇಕಾದ್ರೂ ಬೆಂಕಿ ಹಾಕಿ ಗಳವನ್ನು ಇರತಕ್ಕಂಥ ಕೆಲಸ ಮಾಡ್ತಾರೆ. ಬಿಟ್ಬಿಟ್ರೆ ಇವ್ರಿಗೆ ಇದು ಪರಿಹಾರವಾಗೋದು ಇಷ್ಟವೇ ಇಲ್ಲ. ಈಗಾಗಲೇ 1 ವಾರದಿಂದ ಕನ್ನಡ ರಕ್ಷಣಾ ವೇದಿಕೆ ಅವರು ಹೇಳ್ತಾ ಇದ್ರು, ನಾವು ಚಳವಳಿ ಮಾಡ್ತೇವೆ, ಇದನ್ನು ಮಾಡ್ತೇವೆ ಅಂತ ಹೇಳಿ. ಇವರಿಗೆ ಇಂಟೆಲಿಜೆನ್ಸ್ ಇರಲಿಲ್ಲ ಅವ್ರ ಕೈಲಿ. ಇವರಿಗೆ ಚೆನ್ನಾಗಿ ಗೊತ್ತಿತ್ತು, ಇವರಿಗೆ ಬೇಕಾಗಿದ್ದು ಅದನ್ನೇ, ಯಾರಾದ್ರೂ ಅಲ್ಲಿ ಕಲ್ಲೊಡಿಬೇಕು, ನಾವು ಅವಾಗ ಆಕ್ರಮ ತಗೋಬೇಕು, ಜನರ ಗಮನ ಬೇರೆ ಕಡೆಗೆ ಹೋಗಬೇಕು. ಯಾವ ಶಿವಾನಂದ ಪಾಟೀಲ್ ಅಂತಹ ಒಬ್ಬ ನಾಲಾಯಕ್ ಸಚಿವನ ರಾಜೀನಾಮೆ ತಗೊಳ್ಳೋದಕ್ಕೆ ಇವರಿಗೆ ತಾಕತ್ತಿಲ್ಲ.
ಕೊರೋನಾದಲ್ಲಿ ಜನ ಸಾಯ್ತಾ ಇದ್ದಾರೆ, ಔಷಧಿ ಇಲ್ಲ ಸರ್ ಆಸ್ಪತ್ರೆಯಲ್ಲಿ. ಆ ವಿಚಾರಕ್ಕೂ ಡೈವರ್ಷನ್ ಮಾಡಬೇಕಾಗಿತ್ತು. ಎಲ್ಲದಕ್ಕೂ ಚೆನ್ನಾಗಿ ಸಿಕ್ತು ಈ ವಿಚಾರವನ್ನ. ಗಮನ ಸೆಳೆಯೋದಕ್ಕೋಸ್ಕರನೇ ಕನ್ನಡಿಗ ಹೋರಾಟಗಾರರಿಗೆ ಬೆಂಕಿ ಇಡ್ತಕ್ಕಂಥ ಸರ್ಕಾರ ಇವತ್ತು ರೈತರ ಬಾಳಿಗೆ ಬೆಂಕಿ ಇಟ್ಟಾಯ್ತು, ಕನ್ನಡ ಹೋರಾಟಗಾರರಿಗೆ ಬೆಂಕಿ ಇಡ್ತಾ ಇದ್ದಾರೆ. ನಾಗರಾಜ್ ಅವರೇ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಆದ್ರೆ ಸರ್ಕಾರದ ಜವಾಬ್ದಾರಿ ಏನು? ಸರ್ಕಾರಕ್ಕೆ ಈಗ ವಿಚಾರಗಳು ಇಲ್ಲ ಅಂತ ಈಗೆಲ್ಲ ವಿಚಾರಗಳು ಎಲ್ಲರೂ ಕೂಡ ವಿಸ್ತಾರವಾಗಿ ಮಾತಾಡಿದಾಗ ನಾನು ಸ್ವಲ್ಪ ಒಂದು ವಿಚಾರ ಹೇಳ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಅಂತಕ್ಕಂಥದ್ದು ನಮ್ಮ ಕನ್ನಡಿಗರ ಅಸ್ಮಿತೆ ಅಂತಕ್ಕಂಥ ಎರಡು ಮಾತಿಲ್ಲ. ಭಾಷಾ ಹೆಸರಿನಲ್ಲಿ ಏಕೀಕರಣ ಆದ ನಂತರ ಕರ್ನಾಟಕವನ್ನು ಒಗ್ಗೂಡಿಸ್ತಕ್ಕಂಥ ಸಂದರ್ಭದಲ್ಲಿ ಉದ್ದೇಶವೇ ಈ ಆಡಳಿತ ಭಾಷೆ ಕನ್ನಡ ಆಗಬೇಕು, ಎಲ್ಲರ ಭಾಷೆ ಕನ್ನಡ ಆಗಬೇಕು ಅಂತಕ್ಕಂಥದ್ದು. ಮಾತೃಭಾಷೆ ಯಾವುದಿದ್ರು ಕೂಡ ಎಲ್ಲರೂ ಕನ್ನಡ ಮಾತಾಡಬೇಕು ಅಂತಕ್ಕಂಥದ್ದು. ದುರ್ದೈವ ಇವತ್ತೇನಂತಂದರೆ ನಮ್ಮ ಕನ್ನಡಿಗರು ಬೇರೆ ಭಾಷೆಯಲ್ಲಿ ಅವ್ರು ಯಾರು ಹಿಂದಿಯಲ್ಲಿ ಮಾತಾಡಿದ್ರೆ ಅವ್ರು ಹಿಂದಿಯಲ್ಲಿ ಆನ್ಸರ್ ಕೊಡ್ತಕ್ಕಂಥದ್ದು, ಯಾರು ಇಂಗ್ಲೀಷಲ್ಲಿ ಮಾತ್ರ ಇಂಗ್ಲೀಷಲ್ಲಿ ಆನ್ಸರ್ ಮಾಡ್ತಕ್ಕಂಥದ್ದು, ಇದೆಲ್ಲ ನಮ್ಮದು ಕೂಡ ವೀಕ್ನೆಸ್ಗಳಿದೆ. ಆದರೆ ರಾಜ್ಯ ಸರ್ಕಾರವಾಗಿ ನಾನಂತೂ ಒಂದು ಮಾತು ಹೇಳ್ತೀನಿ ಕೇಳಿ, ಇವತ್ತು ಮಾಡಿರೋ ಹೋರಾಟ ಸರಿ ಇರ್ಬೋದು, ಅದಕ್ಕೆ ಕಾನೂನನ್ನ ಕೈಗೆ ತಗೊಳ್ತಕ್ಕಂಥದ್ದು ಸಂವಿಧಾನದ ಆಶಯಗಳಡಿ ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್ ಎಟ್ ಆಲ್. ಯಾಕೆ ಅಂತಂದರೆ ನಾವು ಸುಮ್ಮನೆ ಆದರೂ ಕೂಡ ಸರ್ಕಾರ ಇವತ್ತು ಕ್ರಮ ಕೈಗೊಳ್ಳದೇ ಇದ್ದರೆ ಕೋರ್ಟ್ ಅವ್ರು ನಮಗೆ ಚೀಮಾರಿ ಆಗ್ತಾ ಇತ್ತು. ನೀವು ಸರ್ಕಾರ ಕುತ್ಕೊಂಡಿದ್ದು ಕಾನೂನನ್ನ ಕೈ ತಗೊಂಡು ಏನು ಮಾಡ್ತಾ ಇದ್ರಿ ಅಂತ ಇವರ ಹೋರಾಟ ಮಾನ್ಯ ಚಂದ್ರಶೇಖರ್ ಅವರೇ ಬಹಳ ಒಳ್ಳೆ ವಿಚಾರ ಹೇಳಿದ್ರು. ದಲಿತ ಶಾಸಕನ ಮೇಲೆ ಬೆಂಕಿ ಹಚ್ಚಿದಾಗ ಗೃಹ ಸಚಿವರಾಗದಂತವರು ಮಾನ್ಯ ಬೊಮ್ಮಾಯಿ ಅವರು. ಡಿಜಿಹಳ್ಳಿ ಕೆಜಿಹಳ್ಳಿ ವಿಚಾರದಲ್ಲಿ ಯಾರೇ ಇನ್ವಾಲ್ವ್ ಆಗಿದೆ ಕ್ರಮ ಕೈಗೊಳ್ಳಿ ಕಾಂಗ್ರೆಸ್ ಪಕ್ಷ ಒಬ್ಬ ದಲಿತ ಶಾಸಕರ ರಕ್ಷಣೆ ಕೊಡದೇ ಇರೋರು ಇಬ್ರು ಒಂದ್ ನಿಮಿಷ ಸುಮ್ಮನೆ ಇದ್ರೆ ಚಂದ್ರಶೇಖರ್ ಅವರಿಗೆ ನಿಮ್ಗೆ ಆಡಳಿತದಲ್ಲಿದ್ದಾಗಲೂ ಕೂಡ ನಿಮ್ಗೆ ಜವಾಬ್ದಾರಿಗಳು ಇಲ್ಲ, ಈಗ ಪ್ರತಿಪಕ್ಷದಲ್ಲಿದ್ದಾಗಲೂ ಕೂಡ ನೀವು ಜವಾಬ್ದಾರಿ ಇವ್ರ ಮೇಲೆ ಫಿಕ್ಸ್ ಮಾಡ್ತಾ ಇಲ್ಲ. ಇದು ಯಾವ ಸೀಮೆದ್ದು? ನೀವು ಆಡಳಿತದಲ್ಲಿ ಇದ್ರೆ ಡಿಜಿಹಳ್ಳಿ ಕೆಜಿಹಳ್ಳಿ ಅದನ್ನ ಇವಾಗ ಕಾಂಗ್ರೆಸ್ ತಪ್ಪು ಅಂತೀರಿ. ಯಾವ ರೀತಿಯಲ್ಲಿ ಮಾತಾಡಿದ್ರೆ ಒಂದು ನಿಮಿಷ ಎಲ್ಲದಕ್ಕೂ ಒಂದನೇ ತೆಗೆದುಕೊಂಡು ಬಂದ್ರೆ ನಿಮ್ಮಲ್ಲಿ ಬಂಡವಾಳ ಇಲ್ಲ ಅದ್ರಲ್ಲಿ ಆಗುತ್ತೆ ಅಷ್ಟೇ. ಒಂದ್ ನಿಮಿಷ ಚಂದ್ರಶೇಖರ್ ಅವರು ಒಂದ್ ನಿಮಿಷ ಚಂದ್ರಶೇಖರ್ ಅವರು ಒಂದ್ ನಿಮಿಷ ನೀವು ನೇರವಾಗಿ ಪಾಯಿಂಟ್ ಬನ್ನಿ ನೀವು ಒಂದ್ ನಿಮಿಷ ಡಿಜಿಹಳ್ಳಿ ಕೇಂದ್ರ ವೈಫಲ್ಯ ರಾಜ್ಯ ಸರ್ಕಾರ ಬಿಜೆಪಿದು ಸುಮ್ಮನೆ ಕೂತಿದ್ರಿ. ನಿಮ್ಗೆ ಗೃಹ ಸಚಿವ ನಾನು ಹೇಳ್ತೀನಿ ಕೇಳಿ, ಗೃಹ ಸಚಿವರು ಫೇಲ್ ಆಗಿರೋನ್ನ ಮುಖ್ಯಮಂತ್ರಿ ಮಾಡಿದ್ರಲ್ಲ, ಅದಕ್ಕೆ ಹಿಂಗಾಗಿರೋದಲ್ಲ. ಭಾಷೆ ಹೆಸರಲ್ಲಿ 50% ತಂದು ನಾವು 60-40 ಇದ್ರೆ ಅದನ್ನ 50% ತಂದವರು ಇವರು. ಯಾವುದು ಮಾಡಕ್ ಯೋಗ್ಯತೆ ಇಲ್ಲ ನಿಮ್ಗೆ. ನಾವು ಕಾಯ್ದೆ ತಗೊಂಡ್ಬಂದು ತಂದಿದ್ದೀರಾ ನೀವು ಇಷ್ಟವರೆಗೂ? 70 ವರ್ಷದಿಂದ ತಂದಿದ್ದೀರಾ ಕಾಯ್ದೆ ಮಾಡಿದವ್ರು ನಾವ್ರಿ. ಇಲ್ಲ, ಮರ್ಯಾದೆ ಇಲ್ಲ, ನಿಮ್ಗೆ ಯೋಗ್ಯತೆ ಗೊತ್ತಾಗ್ತಾ ಇದೆ ಜನಕ್ಕೆ ಗೊತ್ತಿಲ್ಲ. ಧ್ವನಿ ಕಾಯ್ದೆ ಮಾಡಿದ್ ನಾವು ಇವತ್ತಿನ ಒಬ್ಬ ಸದಸ್ಯ ಮಾತಾಡ್ತಾ ಇರ್ಬೇಕಾದ್ರೆ ಕೇಳ್ತಕ್ಕಂಥ ಔದಾರ್ಯ ಇರಬೇಕು. ಸೆಂಟ್ರಲ್ ಮಾತಾಡ್ತಕ್ಕಂಥ ಫುಟ್ಪಾತ್ ಒಂದ್ ನಿಮಿಷ ಚಂದ್ರಶೇಖರ್ ಅವರೇ, ಭಾಷೆ ಕೇಳಕ್ಕೆ ನಾನು ಇದ್ದೀರಿ ಇಲ್ಲಿ. ಇವ್ರು ಯಾರು ಕೇಳಕ್ಕೆ? ಕರ್ನಾಟಕದಲ್ಲಿ ಕನ್ನಡವೇ ನಮ್ಮ ಅಸ್ಮಿತೆ, ಅದೇ ನಮ್ಮ ಸಾರ್ವಭೌಮ ಅಂತ ಹೇಳ್ತಕ್ಕಂಥ ಎರಡು ಮಾತಿಲ್ಲ. ಅದು ಕಾಂಗ್ರೆಸ್ನ ನಿಲುವು ಕೂಡ ಅಂತ ಮಾತು ಹೇಳ್ತೀನಿ. ಕನ್ನಡದ ವಿಚಾರದಲ್ಲಿ ಇವತ್ತು ಮಾತಾಡ್ತಾ ಇರೋ ಇನ್ನೊಬ್ಬ ಪ್ಯಾನಲಿಸ್ಟ್ ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರು ಕನ್ನಡದ ಭಾಷೆ ವಿಚಾರದಲ್ಲಿ, ಕನ್ನಡದ ಅಸ್ಮಿತೆ ವಿಚಾರದಲ್ಲಿ ಕರ್ನಾಟಕಕ್ಕೂ ಸಪ್ರೇಟ್ ಬಾವುಟ ತರಬೇಕು ಅನ್ನೋ ಮಟ್ಟಕ್ಕೆ ಹೋದಾಗ ಏನೆಲ್ಲ ಮಾತಾಡಿದ್ರು ನಮ್ಗೆ ಗೊತ್ತಿದೆ. ಕರ್ನಾಟಕದಲ್ಲಿ ಹಿಂದಿನ ಏರಿಕೆ ಮಾಡಿದಾಗ, ರೈಲ್ವೆ ರಿಕ್ರೂಟ್ಮೆಂಟಲ್ಲಿ ಹಿಂದಿನ ಹೇರಿದಾಗ, ಮತ್ತು ಬ್ಯಾಂಕ್ಗಳ ಹಿಂದಿ ಪರೀಕ್ಷೆಗಳನ್ನು ಹೇರಿದಾಗ, ಹೋರಾಟ ಮಾಡಿದಾಗ ಕಾಂಗ್ರೆಸ್ನವರು ಇದ್ವಿ, ಕನ್ನಡಿಗರು ಇದ್ವಿ, ನಾವೆಲ್ಲ ಇದ್ವಿ, ಬಿಜೆಪಿ ಅಲ್ಲ. ಇವತ್ತು ಕೂಡ ಸಿಟಿ ರವಿ ಮಾತಾಡುವಾಗ ಏನಂತಾರೆ ನೋಡಿದ್ರ, ನಾವು ಬ್ಯಾಲೆನ್ಸ್ಡ್ ಆಗಿ ಮಾತಾಡುವ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ.
ಹೇಳ್ತಾರೆ. ಅದು ನಾವು ಹೇಳ್ತಾ ಇದ್ವಿ ಕೇಳಿ, ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಆಗ್ತದೆ, ಅದೇ ನಮ್ಮ ಅಸ್ಮಿತೆ ಅಂತ ಹೇಳ್ತೀನಿ. ಇದು ಇವತ್ತಿನ ಅಖಾಡ. ನಾಳೆ ಇನ್ನೊಂದು ಮೂಲಕ ನಿಮ್ಮೆಲ್ಲರಿಗೆ ಹಾಜರಾಗ್ತೀನಿ. ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.